ಮತ್ತೆ 18ಕ್ಕೆ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಬಂದ್ರಿ? ಬಂದಿರಿ ಎಲ್ಲ ಸೇರಿ. ಈಗ ಹೇಳ್ತಾ ಇದ್ರಲ್ಲ ಕೃಷಿ ಬೇರೆ ಹುಡ್ರೆ, ಪಾಪ ನಾನು ಮಾಡಬಾರ್ದು ಕೆಲಸ ಮಾಡಿದ್ನಲ್ಲಪ್ಪ, ಸತ್ತರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದೀನಿ ಅಂತಲ್ಲ ಹೇಳಿದ್ಯಲ್ಲಪ್ಪ. ಯಾಕಪ್ಪ ಅವತ್ತು ಅಂತ ನನ್ನಂತ ಮಂತ್ರಿಮಂಡಲದಲ್ಲಿ ಸೇರಿದ್ದೆ? ಹಾಗೆಲ್ಲ ಗೊತ್ತಿರಲಿಲ್ಲ ನಿಮಗೆ? ಸಿದ್ದರಾಮಯ್ಯ ಮಾಡಿರೋದು, ಕೇಸ್ ಹಾಕ್ಸಿದ್ದು. ಈಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ನಿಮ್ ಯೋಗ್ಯತೆಗೆ. ನಾನು ನೆನ್ನೆನೂ ಏನ್ ಹೇಳಿದ್ದೀನಿ, ಆ ಎಲ್ಲ ಆರೋಪದಿಂದ ಮುಕ್ತನಾಗಿ ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಜನಪ್ರತಿನಿಧಿ ಕೋರ್ಟ್ನಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ. ಈಗ 90 ದಿವಸದಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇದು ಹೇಗಿದೆ ಅಂದ್ರೆ, ನೆನ್ನೆಯ ತೀರ್ಪಿದೆಯಲ್ಲ ಹೈಕೋರ್ಟ್ ಅಲ್ಲಿ, ತನಿಖೆಗೆ ಆದೇಶ ಬೇರೆ. ನೆನ್ನೆಯ ತೀರ್ಪು ನೋಡಿದ್ರೆ ಟ್ರಯಲ್ ಎಲ್ಲ ಮುಗಿದೇ ಹೋಗಿದೆ ಅಲ್ಲಿ. ನೆನ್ನೆ ತೀರ್ಪು, ಹೈಕೋರ್ಟ್ ನ ತೀರ್ಪು ನೋಡಿದ್ರೆ ಟ್ರಯಲ್ಲು ಮುಗಿದೋಗಿದೆ, ಚಾರ್ಜ್ ಶೀಟು ಆಗೋಗಿದೆ ಅಲ್ಲಿ. ನನ್ನ ತೀರ್ಪು. ಮತ್ತೆ 18ಕ್ಕೆ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಬಂದ್ರಿ? ಬಂದಿರಿ ಎಲ್ಲ ಸೇರಿ. ಈಗ ಹೇಳ್ತಾ ಇದ್ರಲ್ಲ ಕೃಷಿ ಬೇರೆ ಹುಡ್ರೆ, ಪಾಪ ನಾನು ಮಾಡಬಾರ್ದು ಕೆಲಸ ಮಾಡಿದ್ನಲ್ಲಪ್ಪ, ಸತ್ತರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದೀನಿ ಅಂತಲ್ಲ ಹೇಳಿದ್ಯಲ್ಲಪ್ಪ. ಯಾಕಪ್ಪ ಅವತ್ತು ಅಂತ ನನ್ನಂತ ಮಂತ್ರಿಮಂಡಲದಲ್ಲಿ ಸೇರಿದ್ದೆ? ಹಾಗೆಲ್ಲ ಗೊತ್ತಿರಲಿಲ್ಲ ನಿಮಗೆ? ಸಿದ್ದರಾಮಯ್ಯ ಮಾಡಿರೋದು, ಕೇಸ್ ಹಾಕ್ಸಿದ್ದು. ಈಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ನಿಮ್ ಯೋಗ್ಯತೆಗೆ. ನಾನು ನೆನ್ನೆನೂ ಏನ್ ಹೇಳಿದ್ದೀನಿ, ಆ ಎಲ್ಲ ಆರೋಪದಿಂದ ಮುಕ್ತನಾಗಿ ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಜನಪ್ರತಿನಿಧಿ ಕೋರ್ಟ್ನಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ. ಈಗ 90 ದಿವಸದಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇದು ಹೇಗಿದೆ ಅಂದ್ರೆ, ನೆನ್ನೆಯ ತೀರ್ಪಿದೆಯಲ್ಲ ಹೈಕೋರ್ಟ್ ಅಲ್ಲಿ, ತನಿಖೆಗೆ ಆದೇಶ ಬೇರೆ. ನೆನ್ನೆಯ ತೀರ್ಪು ನೋಡಿದ್ರೆ ಟ್ರಯಲ್ ಎಲ್ಲ ಮುಗಿದೇ ಹೋಗಿದೆ ಅಲ್ಲಿ. ನೆನ್ನೆಯ ತೀರ್ಪು, ಹೈಕೋರ್ಟ್ ನ ತೀರ್ಪು ನೋಡಿದ್ರೆ ಟ್ರಯಲ್ಲು ಮುಗಿದೋಗಿದೆ, ಚಾರ್ಜ್ ಶೀಟು ಆಗೋಗಿದೆ ಅಲ್ಲಿ. ನನ್ನ ತೀರ್ಪು.